ನಂಗೆ ನಿಜವಾಗೂ ಹೇಳ್ಬೇಕು ಅಂದ್ರೆ ನನ್ಗೆ ಮೇಕಪ್ ಆಗಲ್ಲ. ಸ್ವಲ್ಪ ನನ್ನ ಅದೇ ಹೇಳಿದ ನನ್ನ ಮಡಿವಂತಿಕೆ ಸ್ವಲ್ಪ ಜಾಸ್ತಿ. ಕೈ ಹಿಡ್ಕೊಳಲ್ಲ, ಭುಜ ಹಿಡ್ಕೊಳಲ್ಲ, ಹಂಗೆ ಹಿಂಗೆ ತಬ್ಗೊಳಲ್ಲ, ಮಾಡ್ಕೊಳಲ್ಲ, ಏನೇನೋ. ದೆನ್ ಐ ಫೆಲ್ಟ್ ದಟ್ ವೈ ಶುಡ್ ಐ ಪುಟ್ ದ ಡೈರೆಕ್ಟರ್ ಇನ್ ದ ಪ್ರಾಬ್ಲಮ್. ಸಂಗೀತ ಅನ್ನೋದೇ ಮುಖ್ಯ ಆಗ್ಬೇಕು, ಬೇರೆ ಎಲ್ಲ ಮುಖ್ಯ ಆಗ್ತಾ ಇದೆ. ಅದಕ್ಕೆ ಇವತ್ತಿನ ರಿಯಾಲಿಟಿ ಶೋ ಅಲ್ಲಿ ಗೆದ್ದಂಥವ್ರು ಎಲ್ಲಿದ್ದಾರೆ ನನ್ಗೆ. ರಿಯಾಲಿಟಿ ಶೋ ನಲ್ಲಾಗ್ಲಿ ಮತ್ತೊಂದ್ರಲ್ಲಾಗ್ಲಿ ಸಿನಿಮಾ ಹಾಡುಗಳನ್ನ ಹಾಡು ಹಂಗೆ ಹಾಡಿದ್ರಪ್ಪ, ಏನಕ್ಕೆ ಹಾಡ್ಬೇಕು ಹಂಗೆ, ಇವ್ರು ಯಾಕೆ ಹಾಡ್ಬೇಕು, ಇವ್ರಂಗ್ ಹಾಡ್ಬೇಕು, ಎಕ್ಸಾಕ್ಟ್ಲಿ ಅವ್ರು ಹಂಗೆ ಹಾಡೋದಿದ್ರೆ ನೀವು ಅದನ್ನ ಯೂಟ್ಯೂಬ್ ಅಲ್ಲಿ ಕೇಳ್ಕೊಳ್ಳಿ. ಈಗ ನಿಮ್ಗೆ ಏನಾದ್ರು ರಿಯಾಲಿಟಿ ಶೋಗೆ ಜಡ್ಜ್ ಆಗಿ ಇದಾಕಿದ್ರೆ ಯು ಆರ್ ವಿಲ್ಲಿಂಗ್ ಟು ಗೋ? ನೂರೊಂದು ನೆನಪು. ಆಕ್ಟಿಂಗ್ ಇಂದ ಯಾಕೆ ದೂರ ಆದ್ರಿ ನೀವು? ನಂಗೆ ನಿಜವಾಗೂ ಹೇಳ್ಬೇಕು ಅಂದ್ರೆ ನನ್ಗೆ ಮೇಕಪ್ ಆಗಲ್ಲ. ಅಯ್ಯಯ್ಯೋ, ನಂಗೆ ಮೇಕಪ್ ಮಾಡ್ಬಿಟ್ರೆ ಐ ಯೂಸ್ ಟು ವೇಟ್, ಯಾವಾಗಪ್ಪ ಮೇಕಪ್ ತೆಗಿತೀವಿ ಅಂತ. ಸೊ ದಟ್ ವಾಸ್ ಒನ್ ಥಿಂಗ್. ಅಂಡ್ ನಾನು ಸ್ವಲ್ಪ ಅದೇ ಹೇಳಿದ ನನ್ನ ಮಡಿವಂತಿಕೆ ಸ್ವಲ್ಪ ಜಾಸ್ತಿ. ಕೈ ಹಿಡ್ಕೊಳಲ್ಲ, ಭುಜ ಹಿಡ್ಕೊಳಲ್ಲ, ಹಂಗೆ ಹಿಂಗೆ ತಬ್ಗೊಳಲ್ಲ, ಮಾಡ್ಕೊಳಲ್ಲ, ಏನೇನೋ. ದೆನ್ ಐ ಫೆಲ್ಟ್ ದಟ್ ವೈ ಶುಡ್ ಐ ಪುಟ್ ದ ಡೈರೆಕ್ಟರ್ ಇನ್ ದ ಪ್ರಾಬ್ಲಮ್. ಸೊ ವೆರಿ ವಾಲಂಟಿಯರ್ ಡಿಸಿಷನ್ ಇದು. ಹೌದು. ಓಕೆ, ನಂಗೆ ತುಂಬಾ ಆಫರ್ಸ್ ಬಂತು. ಈಗೇನು ಮತ್ತೆ ಪುನಃ ಬಂದ್ರೆ? ಮೊನ್ನೆನೂ ಬಂತು, ಮಾಡಲ್ಲ. ಆಮೇಲೆ ಇನ್ನೊಂದು ನನ್ಗನ್ಸೋದು, ಕೆಲವ್ರಿಗೆ ಆಕ್ಟಿಂಗ್ ಮಾತ್ರ ಬರುತ್ತೆ, ಅವ್ರು ಮಾಡ್ಲಿ, ಅವ್ರಿಗೆ ಆ ಅವಕಾಶ ಸಿಗಿ. ಈಗ ಯಾರ್ಯಾರು ಇದ್ದೀರಾ? ಈಗಿನ ಜೀವನ ಹೇಗಿದೆ? ಮನೆಯಲ್ಲಿ ಯಾರ್ಯಾರು ಇದ್ದೀರಾ ಇವಾಗ? ಮೀ, ಮೈ ಮದರ್, ಮೈ ಸಿಸ್ಟರ್, ಮೈ ಬ್ರದರ್, ದೇರ್ ಫ್ಯಾಮಿಲೀಸ್, ಎಲ್ಲ ಒಟ್ಟಿಗೆ ಇದೆ. ವಂಡರ್ಫುಲ್. ಏನ್ ಮಾಡ್ತಾರೆ? ಅಕ್ಕಗೆ ಎಷ್ಟು ಜನ ಮಕ್ಕಳು? ಇಬ್ರು. ತಮ್ಮಂಗೂ ಇಬ್ರು ಮಕ್ಕಳು. ಓಕೆ, ಅಕ್ಕ ಏನ್ ಮಾಡ್ಕೊಂಡಿದ್ದಾರೆ ಇವಾಗ? ಅದೇ ಎಲ್ಲರೂ ನಮ್ಮ ಮನೇಲಿ ಸಾಫ್ಟ್ವೇರ್ ಇಂಜಿನಿಯರ್. ಎಲ್ಲ ಇಂಜಿನಿಯರ್. ಎವ್ರಿಬಡಿ ಇಸ್ ಅನ್ ಇಂಜಿನಿಯರ್ ಎಕ್ಸೆಪ್ಟ್ ಮೀ. ಸೊ ಅವರಿಬ್ರು ಮಕ್ಕಳು ಓದ್ತಾ ಇದ್ದಾರೆ ಸ್ಕೂಲಲ್ಲಿ, ಕಾಲೇಜಲ್ಲಿ. ಇವ್ನು ನನ್ನ ತಮ್ಮನ ಮಕ್ಕಳು ಓದ್ತಾ ಇದ್ದಾರೆ. ಆ ಮಕ್ಕಳುಗಳಿಗೆಲ್ಲ ಯಾರಿಗೂ ಆಕ್ಟಿಂಗು, ಡ್ಯಾನ್ಸು, ಸಿಂಗಿಂಗು? ಮೈ ನೀಸ್ ಇಸ್ ವೆರಿ ಗುಡ್ ಅಟ್ ಡಾನ್ಸ್. ಅನದರ್ ನೀಸ್ ಇಸ್ ಅ ಫ್ಯಾಂಟಾಸ್ಟಿಕ್ ಸಿಂಗರ್. ಯಾರು? ಅಕ್ಕನ ಮಗಳು. ಆಮೇಲೆ ನನ್ನ ತಮ್ಮನ ಮಗಳು ತುಂಬಾ ಚೆನ್ನಾಗಿ ಹಾಡ್ತಾಳೆ. ಆಮೇಲೆ ನನ್ನ ಅಕ್ಕನ ಮಗ ತುಂಬಾ ಚೆನ್ನಾಗಿ ಹಿಸ್ಟ್ರಿ, ಅವನಿಗಿಡೀ ವರ್ಲ್ಡ್ ಹಿಸ್ಟ್ರಿ ಬಾಯಲ್ಲಿದೆ. ಅಂಡ್ ತುಂಬಾ ಚೆನ್ನಾಗಿ ಕವನಗಳು ಬರೀತಾನೆ. ಯಾ. ಆಮೇಲೆ ತುಂಬಾ ಒಳ್ಳೆ ಪೇಂಟರ್ಸ್ ಇಬ್ರು. ದೇ ಆರ್ ಆಲ್ ಗುಡ್. ಈಗ ಮ್ಯೂಸಿಕ್ ಡೈರೆಕ್ಷನ್ ಪಾರ್ಟ್ ಮಾತಾಡೋದಂತಂದ್ರೆ, ಒಬ್ಬ ಕಂಪೋಸರ್ ಆಗಿ ನಿಮ್ಮ ಮೇಲೆ ಸಾಕಷ್ಟು ಜನ ಮ್ಯೂಸಿಷಿಯನ್ಸು, ಕಂಪೋಸರ್ಸು ಪ್ರಭಾವ ಬೀರಿರ್ತಾರೆ. ಸೊ ನಮ್ಮ ಸಿನಿಮಾ ಮ್ಯೂಸಿಕ್ ಅಲ್ಲಿ ನಿಮ್ಗೆ ತುಂಬಾ ಫೇವರೇಟ್ ಅಫ್ಕೋರ್ಸ್ ಇಳೆಯರಾಜ ಅವರು ಇರ್ತಾರೆ. ಅಯ್ಯೋ, ಅವ್ರ ದೇವರು. ನಮ್ಮ ಬೇರೆ ಹಂಸಲೇಖ. ಖಂಡಿತ. ಅಂದ್ರೆ ಹಳೆ ಕಂಪೋಸರ್ಸ್ ಇದಾರಲ್ಲ, ದೇ ಆರ್ ಆಲ್ ಎಕ್ಸ್ಟ್ರಾರ್ಡಿನರಿ ಕಂಪೋಸರ್ಸ್. ಅಂದ್ರೆ ಅವ್ರಿಗೆ ಇದ್ದಿದ್ದಂತ ಲಿಮಿಟೆಡ್ ರಿಸೋರ್ಸ್ ನಲ್ಲಿ ಮಾಡೋದಿದೆಯಲ್ಲ, ಇವಾಗ ನಮ್ಗೆ ಸಿಂಥಸೈಸಿಂಗ್ ಆಗಿ ಎಲ್ಲ ರೆಡಿ ಇದೆ, ಎವ್ರಿಥಿಂಗ್ ಇಸ್ ಅವೈಲೇಬಲ್. ಬಟ್ ಆ ಕಾಲದಲ್ಲಿ ಅದನ್ನೆಲ್ಲ ಮಾಡಿದಾರಲ್ಲ, ನನ್ಗೆ ಬಾಲಿವುಡ್ ನಲ್ಲಿ ನನ್ಗೆ ಈ ಹೆಸರು ಮಾತ್ರ ನಾನು ಹೇಳಲೇಬೇಕು, ಇಸ್ಮಾಯಿಲ್ ದರ್ಬಾರ್. ನನಗೆ ಅನ್ಸೋದು ಈ ವ್ಯಕ್ತಿ ಏನ್ ಮ್ಯೂಸಿಕ್ ಇವ್ರದು ಅಂತ. ತುಂಬಾನೇ ಕಷ್ಟ ಆ ತರ ಕಂಪೋಸರ್ ಸಿಗೋದಿದೆಯಲ್ಲ, ಅದು ತುಂಬಾನೇ ಕಷ್ಟ. ಅವರು ಅಫ್ಕೋರ್ಸ್ ಇಳೆಯರಾಜ ಇಸ್ ಗಾಡ್ ಆಫ್ ಮ್ಯೂಸಿಕ್. ಅವ್ರನ್ನ ನಾವು ಅಂದ್ರೆ ಇಳೆಯರಾಜಂದು ಇನ್ನೊಂದು ನನಗೆ ತುಂಬಾ ಒಳ್ಳೆ ಇಷ್ಟ ಆಗುವಂತ ಆಟಿಟ್ಯೂಡ್ ಏನು ಅಂತಂದ್ರೆ, ಯಾರನ್ನಾರು ಪನಿಷ್ ಮಾಡೋದನ್ನು ಮ್ಯೂಸಿಕ್ ಅಲ್ಲೇ ಮಾಡ್ತಾ ಇದ್ರು. ಮ್ಯೂಸಿಕ್ ಅಲ್ಲಿ ವುಡ್ ಪನಿಷ್. ಇವಾಗ ಅವರು ಯಾವ್ದೋ ಒಂದು ರೆಕಾರ್ಡಿಂಗ್ ಇಟ್ಕೊಂಡಿದ್ರು, ಮ್ಯೂಸಿಷಿಯನ್ಸ್ ಲೇಟ್ ಆಗಿ ಬಂದ್ರು, ಇನ್ಯಾರು ಆಗಿದ್ರೆ ಬೈದು ತಬ್ಲಾ ಒದ್ದು ಏನೋ ಮಾಡ್ಬಿಟ್ಟು ಮಾಡಿರೋರು ಇದಾರಲ್ವಾ ನಮ್ಮಲ್ಲೆಲ್ಲ, ಉದಾಹರಣೆಗಳಿದೆ. ಆದ್ರೆ ಇವರು ಅವ್ರಿಗೆ ನುಡ್ಸಕ್ಕಾಗದೇ ಇರೋ ಹಂಗ್ ಬರ್ಕೊಟ್ರು ನೋಟೇಶನ್ಸ್. ಸೊ ಇವಾಗ ನುಡ್ಸಿ, ದಟ್ ಈಸ್ ಹಿಸ್ ವೇ ಆಫ್ ಪನಿಷಿಂಗ್ ದೆಮ್. ಅಷ್ಟು ವಿದ್ವತ್. ಅಲ್ಲ, ಪನಿಷಿಂಗ್ ಜೊತೆಗೆ ಅವ್ರಿಗೆ ಕಲಿಸ್ತಾ ಇದ್ದಾರೆ, ಅವರು ಅದನ್ನ ಕಲಿಸ್ತಾ ಇದ್ದಾರೆ. ಬಟ್ ದಟ್ ಈಸ್ ದೇರ್ ಪನಿಷ್ಮೆಂಟ್ ಆಲ್ಸೋ. ಸೂಪರ್. ದಿಸ್ ಇಸ್ ದ ಬೆಸ್ಟ್ ಪನಿಷ್ಮೆಂಟ್ ಅಂತ ನನ್ಗನ್ಸೋದು. ಸೊ ಈ ತರ ಆಟಿಟ್ಯೂಡ್ ಇಸ್ ವೆರಿ ಇಂಪಾರ್ಟೆಂಟ್ ಆಲ್ಸೋ. ನೀವು ಇವಾಗ ಕಂಪೋಸರ್ ಆಗಿರೋದ್ರಿಂದ ನಂದೊಂದು ಪ್ರಶ್ನೆ, ಇವತ್ತಿನ ರಿಯಾಲಿಟಿ ಶೋಗಳು ನೋಡಿದಾಗ ಫ್ರಾಂಕ್ ಪ್ರಶ್ನೆ ಅಂದ್ರೆ, ನಾನು ವಾಟ್ ಐ ಸ್ಟ್ರಾಂಗ್ಲಿ ಬಿಲೀವ್, ಇನ್ಫ್ಯಾಕ್ಟ್ ಈ ಕನ್ನಡನಲ್ಲಿ ಸಾರೆಗಮಪ ಸೀಸನ್ ಫಸ್ಟ್ ಸ್ಟಾರ್ಟ್ ಮಾಡಿದವನೇ ನಾವು, ಅಂದ್ರೆ ನಾನು ನನ್ನ ಟೀಮ್. ಸೊ ನಮಗ್ ಗೊತ್ತು ಇವತ್ತು, ಅಫ್ಕೋರ್ಸ್ ಅದು ಯಾರಿಗ್ ಗೊತ್ತೋ ಗೊತ್ತಿಲ್ವೋ ಅದೆಲ್ಲ ಬೇಡ. ಅಂದ್ರೆ ನಾನು ವಾಟ್ ಐ ಬಿಲೀವ್, ಇವತ್ತಿಗೆ ಅವತ್ತು ಸ್ಟಾರ್ಟ್ ಮಾಡಿದಾಗ ಅವತ್ತು ನಮಗ್ ಗೊತ್ತಿರಲ್ಲ, ಇವತ್ತು ಗೊತ್ತಾಗೋದು. ಇವಾಗ ಸಾಕಷ್ಟು ಜನ ಪ್ರತಿಭಾವಂತ ಮಕ್ಕಳು ಬರ್ತಾರೆ, ಅಲ್ಲಿ ಹಾಡಿಸ್ತಾರೆ. ಅವರ ಗಾಯನದ ಪ್ರತಿಭೆಗಿಂತ ಹೆಚ್ಚಾಗಿ ಅವ್ರ ಬ್ಯಾಕ್ ಎಂಡ್ ಸ್ಟೋರೀಸ್ಗಳೇ ಜಾಸ್ತಿ ಇರ್ತದೆ ಅಲ್ಲಿ. ಇದನ್ನೆಲ್ಲ ನೋಡಿದಾಗ ಒಬ್ಬ ಕಂಪೋಸರ್ ಆಗಿ ನಿಮ್ಗೆ ಏನ್ ಅನ್ಸುತ್ತೆ? ಸಿ, ಆಸ್ ಎ ಕಂಪೋಸರ್
ಇವಾಗ ನಾವು ಮಾಡೋ ಹಾಡನ್ನ ಅದಕ್ಕೇನೋ ಒಂದು ಉದ್ದೇಶ ಇರುತ್ತಲ್ವಾ, ಸಾಹಿತ್ಯಕ್ಕೂ ಒಂದು ಉದ್ದೇಶ ಇರುತ್ತೆ, ಕಂಪೋಸಿಂಗಿಗೆ ಒಂದು ಉದ್ದೇಶ ಇರುತ್ತೆ. ವಿ ಮ್ಯಾರಿ ದಟ್ ಉದ್ದೇಶ ಆ್ಯಂಡ್ ದೆನ್ ವಿ ಆಸ್ಕ್ ದ ಸಿಂಗರ್ ಟು ಸಿಂಗ್. ಆ ಸಿಂಗರು ನಮಗಿಂತ ರೆಸ್ಪಾನ್ಸಿಬಲ್ ಆಗಿರಬೇಕು. ಬಿಕಾಸ್ ಅದ್ರಲ್ಲಿ ಸಾಹಿತ್ಯ ತಗೊಂಡು ಹೋಗ್ತಾ ಇದ್ದಾರೆ, ಸಂಗೀತ ತಗೊಂಡು ಹೋಗ್ತಾ ಇದ್ದಾರೆ, ಕೇಳೋನ್ಗೆ ಇದಿಷ್ಟು ತಲುಪಲೇಬೇಕು ಅನ್ನೋದಿರ್ಬೇಕು. ಕರೆಕ್ಟ್. ಈಗ ಎಸ್ ಜಾನಕಿ ಅವ್ರು ಎಂತೆಂಥ ಹಾಡುಗಳು ಹಾಡಿದ್ದಾರೆ, ಅವ್ರು ಯಾವಾಗ ಡಾನ್ಸ್ ಮಾಡಿದ್ರು, ಏನ್ ಪ್ರಯಾರಿಟೀಸ್ ಇದು ಅಂತ ನನ್ಗೆ ಅರ್ಥನೇ ಆಗಲ್ಲ. ನಾವು ನಿತ್ಯೋತ್ಸವ ಮಾಡಿದಾಗ್ಲೂ ಎಷ್ಟೋ ಮಕ್ಕಳು ಅಲ್ಲಿ ಉತ್ತರ ಕರ್ನಾಟಕದಿಂದ ಎಲ್ಲ ಬಂದಿದ್ರು, ಪಾಪ ಅವ್ಗಳಿಗೆ ಹಾಕೊಳಕ್ ಚಪ್ಲಿನೂ ಇರ್ತಾ ಇರ್ಲಿಲ್ಲ, ಆದ್ರೆ ಅದನ್ನ ಸ್ಟೋರಿ ಮಾಡ್ಲಿಲ್ಲ. ತಕ್ಷಣ ವಿಠಲ್ ಮೂರ್ತಿ ಅಂಕಲ್ ಹೇಳೋರು, ಅವ್ರಿಗೆ ಏನ್ ಬೇಕು, ಒಳ್ಳೆ ಬಟ್ಟೆ ಹಾಕ್ಸಿ, ಒಳ್ಳೆ ಚಪ್ಲಿ ಕೊಡಿ, ಅಷ್ಟೇ. ಮೇಕ್ ಇಟ್ ಅ ಸ್ಟೋರಿ. ಏನು, ಅಯ್ಯೋ ಇವತ್ತು ಇವ್ರಿಗೆ ಚಪ್ಲಿ ಇಲ್ಲ, ಇದಾಗೋಗ್ಬಿಟ್ಟಿದೆ, ಇವ್ರಿಗೆ ಬಟ್ಟೆ ಇಲ್ಲ, ಅದನ್ನ ಅವ್ರು ಹತ್ಕೊಂಡು ಕೇಳ್ಕೊಂಡು ಆಮೇಲೆ ಯಾರೋ ಸ್ಕ್ರೀನ್ ಅಲ್ಲಿ ಅದನ್ನ ತಂದ್ಕೊಡೋದು, ಆನ್ ಏರ್ ಅಂತ ತಂದ್ಕೊಡೋದು, ಅದೆಲ್ಲ ಮಾಡ್ಲಿಲ್ಲ. ಸೊ ನನಗನ್ಸೋದೇನು ಅಂತಂದ್ರೆ ಸಂಗೀತ ಅನ್ನೋದೇ ಮುಖ್ಯ ಆಗ್ಬೇಕು, ಬೇರೆ ಎಲ್ಲ ಮುಖ್ಯ ಆಗ್ತಾ ಇದೆ. ಅದಕ್ಕೆ ಇವತ್ತಿನ ರಿಯಾಲಿಟಿ ಶೋ ಅಲ್ಲಿ ಗೆದ್ದಂಥವ್ರು ಎಲ್ಲಿದ್ದಾರೆ ನನಗೆ ತೋರಿಸಿ. ಸಂಗೀತನ ಮುಖ್ಯವಾಗಿ ಇಟ್ಕೊಂಡು ಯಾರು ಗೆಲ್ತಾ ಇಲ್ವಲ್ಲ, ಬೇರೆ ಏನೋ ಮುಖ್ಯ ಆಗ್ಬಿಟ್ಟು ಗೆಲ್ತಾ ಇರೋದ್ರಿಂದ ಅವರು ಗೆದ್ದ ಮೇಲೆ ಏನಾದ್ರು, ದೇ ಆರ್ ನೋ ಮೋರ್ ಸಿಂಗರ್ಸ್, ದೇ ಆರ್ ನಾಟ್ ಸಾಟ್ ಆಫ್ಟರ್ ಸಿಂಗರ್ಸ್, ದೇ ಆರ್ ದೇರ್, ಅವ್ರೇನೋ ಮಾಡ್ತಾ ಇದಾರೆ. ಅಂಡ್ ನನಗೆ ಆಸ್ ಅ ಮೇಕರ್, ಆಸ್ ಅ ಫಿಲ್ಮ್ ಡೈರೆಕ್ಟರ್, ನನಗೆ ಒಂದು ಇದ್ರ ಬಗ್ಗೆ ಒಂದು ಗೊತ್ತಿಲ್ಲ, ಅದು ಡಬ್ಬಾ ತರನೋ ಅಥವಾ ನಂದು ವ್ಯಾಲಿಡ್ ಪಾಯಿಂಟ್ ಗೊತ್ತಿಲ್ಲ ನನಗೆ, ಬಟ್ ಐ ಆಮ್ ಶೇರಿಂಗ್ ವಿತ್ ಯು. ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿ, ನೀವೊಬ್ರು ಕಂಪೋಸರ್ ಆಗಿರೋದ್ರಿಂದ. ಈಗ ಒಂದು ಯಾವುದೇ ರಿಯಾಲಿಟಿ ಶೋ ಇರಲಿ, ಅಲ್ಲಿ ಯಾರೋ ಒಂದು ಪ್ರತಿಭೆ ಬಂದು ಹಾಡ್ತಾರೆ, ಒಂದ್ ಮಗುನೋ ದೊಡ್ಡವರೋ ಚಿಕ್ಕವರೋ ಗಂಡಸರೋ ಹೆಂಗಸರೋ ಹಾಡ್ತಾರೆ, ಯಾವ್ದೋ ಅಣ್ಣವ್ರ ಹಾಡು ಹಾಡ್ತಾರೆ, ವಿಷ್ಣು ಸರ್ ಹಾಡ್ತಾರೆ, ಯಾವ್ದೋ ಅವ್ರ ನೆಚ್ಚಿನ ಗೀತೆನ ಒಂದು ಹಾಡ್ತಾರೆ. ನಮಗೆ ನಮ್ಗೆ ಇದೇನು, ನಮ್ಗೆ ಅಣ್ಣವ್ರು ಹಾಡಿದ್ರೆ ಅಣ್ಣವ್ರು ಹಿಂಗ್ ಹಾಡಿದ್ರು, ಇವರು ಅದೇ ರಾಗ ಲೈವ್ ಆಗಿ ಹಾಡ್ತಿದಾರ, ಅಥವಾ SPB ಸರ್ ಹಾಡಿದ್ರು, ಅಥವಾ ಇನ್ಯಾರೋ ಹಾಡಿದ್ರು, ಇದನ್ನ ಮಾಡ್ಕೊಂತಾರೆ. ವಾಟ್ ಐ ಫೀಲ್, ನಾನೊಬ್ಬ ಡೈರೆಕ್ಟರ್ ಆಗಿ ಹೇಳೋದೇನಂತಂದ್ರೆ, ಯು ಕ್ರಿಯೇಟ್ ನ್ಯೂ ಸಾಂಗ್ಸ್, ಅದ್ರ ಕೈನಲ್ಲಿ ಹಾಡಿಸಿ, ಅವಾಗ ಅವ್ರ ಸ್ಥಾನ ಬರ್ತದಲ್ಲಿ. ಇಲ್ಲೆಲ್ಲೋ ಗೊತ್ತಿಲ್ಲದೆ ಇರ್ಬೇಕಾದ್ರೆ ಹಾಡ್ಬೇಕಾದ್ರೆ ಅಣ್ಣವ್ರ ಇನ್ಫ್ಲುಯೆನ್ಸ್ ಬರ್ಬೋದು, ಬಾಲು ಸರ್ ಇನ್ಫ್ಲುಯೆನ್ಸ್ ಬರ್ಬೋದು, ಯಾರ್ದಾರೋ ಇನ್ಫ್ಲುಯೆನ್ಸ್ ತಗೋಬಹುದು. ಸೊ ಯು ಕ್ರಿಯೇಟ್ ಸಮ್ ನ್ಯೂ ಸಾಂಗ್ಸ್ ಫಾರ್ ದ ನ್ಯೂ ಕಮರ್ಸ್ ಅಂಡ್ ದೇ ವಿಲ್ ಬಿಕಮ್ ಎ ಸ್ಟಾರ್ಸ್. ಅವಾಗ ಅವರು ಸ್ವಂತಿಕೆಯಿಂದ ಹಾಡ್ತಾರೆ. ಒಂದು ಹಿಟ್ ಆಗಿರೋ ಹಾಡನ್ನ ತೆಗೆದು ನಾನು ಹಾಡೋದು ಕಷ್ಟನೇ, ಸುಲಭ ಅಲ್ಲ. ಆದ್ರೆ ಅವ್ರ ಐಡೆಂಟಿಟಿ ದೊಡ್ಡದಾಗ ಬರ್ಬೇಕಾದ್ರೆ ಒಂದು ಕ್ರಿಯೇಟ್ ಮಾಡ್ಬಿಟ್ಟು ಹಾಡಿಸಿ. ಐ ಟೋಟಲಿ ಅಗ್ರಿ ವಿತ್ ಯು. ಇನ್ಫ್ಯಾಕ್ಟ್ ಇದಕ್ಕೆ ಇನ್ನೊಂದು ಪಾಯಿಂಟ್ ನಾನು ಸೇರಿಸ್ತೀನಿ, ಏನಂದ್ರೆ ಇವಾಗ SPB ಅವ್ರು ಹಾಡಿರೋ ಹಾಡನ್ನ ನಾನು ಯಾಕೆ SPB ಅವ್ರ ತರ ಹಾಡ್ಬೇಕು? ಎಕ್ಸಾಕ್ಟ್ಲಿ, ಅಣ್ಣವ್ರ ಹಾಡು ಸಿಂಗರ್ ಆಗ್ತೀನಿ ಅಂತ ನನ್ ಪ್ರಶ್ನೆ ಯಾವಾಗ್ಲೂ ಅದೇ. ನನ್ಗೆ ಅದಕ್ಕೆ ಸಿನಿಮಾ ಹಾಡು ಹಾಡಿ ಅಂತಂದ್ರೆ ಪ್ರೇಕ್ಷಕರು ಹೇಗಿದ್ದಾರೆ ನೋಡ್ಕೊಂಡು ಹಾಡ್ತೀನಿ. ಯಾಕಂದ್ರೆ ಪ್ರೇಕ್ಷಕರಿಗೆ ಅದೇ ತಲೆಯಲ್ಲಿ ಕೂತ್ಕೊಂಡು ನಾನು ಹಂಗೇ ಕೇಳ್ಬೇಕು ಅಂದ್ರೆ ನೀವು CD ಹಾಕೊಳ್ಳಿ, ಯೂಟ್ಯೂಬ್ ಅಲ್ಲಿ ಹೋಗ್ಬಿಟ್ಟು ಕೇಳಿ. ಡೋಂಟ್ ಆಸ್ಕ್ ಮೀ ಟು ಸಿಂಗ್. ವೆನ್ ಐ ಸಿಂಗ್ ದಟ್ ಸಾಂಗ್, ಐ ವಿಲ್ ಮೇಕ್ ಇಟ್ ಮೈ ಸಾಂಗ್ ಅಂಡ್ ಸಿಂಗ್. ಇಲ್ಲಿ ಈ ಇದ್ರಲ್ಲೂ ಅಷ್ಟೇ, ರಿಯಾಲಿಟಿ ಶೋನಲ್ಲಾಗ್ಲಿ ಮತ್ತೊಂದ್ರಲ್ಲಾಗ್ಲಿ ಸಿನಿಮಾ ಹಾಡುಗಳನ್ನ ಹಾಡು ಹಂಗೆ ಹಾಡಿದ್ರಪ್ಪ, ಏನಕ್ಕೆ ಹಾಡ್ಬೇಕು ಹಂಗೆ, ಇವ್ರು ಯಾಕೆ ಹಾಡ್ಬೇಕು, ಇವ್ರಾಗ ಹಾಡ್ಬೇಕು? ಎಕ್ಸಾಕ್ಟ್ಲಿ, ಅವ್ರು ಹಂಗೆ ಹಾಡೋದಿದ್ರೆ ನೀವು ಅದನ್ನ ಯೂಟ್ಯೂಬ್ ಅಲ್ಲಿ ಕೇಳ್ಕೊಳ್ಳಿ. ಬೆಟರ್ ವರ್ಷನ್ ಒರಿಜಿನಲ್ ಇದೆಯಲ್ಲ, OG ಇದೆಯಲ್ಲ, ಅದನ್ನ ಕೇಳ್ಕೊಳ್ಳಿ. ನೀವು ಇವ್ರು ಯಾಕೆ ಅದನ್ನ ಹಾಡ್ಬೇಕು? ವೈ ಶುಡ್ ದೇ ಕ್ರಿಯೇಟ್? ರಾಜು ಸರ್ ನನಗೆ ಬೈಯೋರು ಗೊತ್ತಾ? ಐ ಥಿಂಕ್ ಹಿ ಈಸ್ ಆಲ್ಸೋ ವೆರಿ ಕೀ ಪರ್ಸನ್ ಇನ್ ಸ್ಟಾಪಿಂಗ್ ಮೀ ಫ್ರಮ್ ಗೋಯಿಂಗ್ ಟು ಆಲ್ ದಿಸ್. ಸೆಕೆಂಡ್ಸ್ ಹಾಡಕ್ ಹೋಗಿದ್ಯಾ ಅಂತ ಐ ಫೀಲ್ ಲೈಕ್ ಏನಪ್ಪ ಇವ್ರು ಹಿಂಗ ಆಡ್ಕೊಳ್ತಾರೆ. ಸರಿ, ನಾ ಹೋಗ ನಿಲ್ಸ್ಬಿಟ್ಟೆ. ಬಟ್ ದಟ್ ಇಸ್ ಸೋ ಟ್ರೂ ಅನ್ಸುತ್ತೆ. ಈಗ ನಿಮ್ಗೆ ಏನಾದ್ರು ರಿಯಾಲಿಟಿ ಶೋಗೆ ಜಡ್ಜ್ ಆಗಿ ಇದಾಕಿದ್ರೆ ಯು ಆರ್ ವಿಲ್ಲಿಂಗ್ ಟು ಗೋ? What is that reality show about is very important. Adhe musical program, yeah, singing. But again, see, there is one more way of doing a reality show also, wherein you ask the person to create. Atha, as you rightly said, hosa haadappa, idu neeni tara haadu. Make them learn a new song and sing. ಮತ್ತೆ ಇದನ್ನೇ ಚರ್ವಿತ ಚರ್ವಣ ಇದನ್ನೇ ಮಾಡ್ತಾನೆ ಇದ್ರೆ where will you get potential people? ಸಿ, ನಾನು ಎಷ್ಟೋ ಜನ ಕನ್ಸ್ಬೋದು ಇವಾಗ, ಸಿಗದೆ ಇರೋ ದ್ರಾಕ್ಷಿ ಹುಳಿ ಅಂತ. ನಾಟ್ ರಿಯಲಿ. ನಂಗೇನು ಆಫರ್ ಬಂದಿಲ್ಲ ಅಂತ, ಖಂಡಿತ ಬಂದಿದೆ. ಬಟ್ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಫಾರ್ ದ ಸೇಮ್, ಐ ಡೋಂಟ್ ವಾಂಟ್ ಟು ಬಿ ಒನ್. ಅದೇ ಮತ್ತೆ ಅದೇ ಒಂದು ಇದ್ರಲ್ಲಿ ನಾನು ಸಿಗಾಕೊಂಡ್ ಬಿಡಬಾರ್ದು ಅಲ್ವಾ? ಆ ಸುಳಿಲ್ ಮತ್ತೆ ನಾನು ಹೋಗಿ ಸಿಗಾಕೊಳ್ಬಾರ್ದು ಅನ್ನೋದಕ್ಕೋಸ್ಕರ ನಾನು ಮಾಡ್ತೇನೆ. ಇವಾಗ ನೀವು
ಕಂಪೋಸರ್ ಆಂಗಲ್ ಇಂದ ಇನ್ನೊಂದ್ 2 ಪ್ರಶ್ನೆ ಇದೆ, ಕೇಳ್ಬಿಟ್ಟು ಮುಗಿಸ್ತೀನಿ. ಈ ಆಟೋ ಟ್ಯೂನಿಂಗ್ ಅನ್ನೋದು ಬಂದ್ಬಿಟ್ಟಿದೆ ಇವಾಗ. ಅಂದ್ರೆ ಮೊದಲೆಲ್ಲ ಸ್ನೇಹಿತರೆ ಗೊತ್ತಿರುತ್ತೆ ನಿಮ್ಗೆಲ್ಲ, ಗೊತ್ತಿರೋರಿಗೆ ಒಂದು ಮಾಹಿತಿ. ಆಕಾಶದಿಂದ ದರಗಿಳಿದರಂಬೆ ಇವಳೆ ಇವಳೆ ಚಂದನದ ಗೊಂಬೆ ಚಲುವಾದ ಗೊಂಬೆ ಚಂದನದ ಗೊಂಬೆ. ನಾ ಡಬ್ಬ ತರ ಹೇಳಿದೆ, ಚೆನ್ನಾಗಿ ಹೇಳಿದ್ರಿ. ಇಲ್ಲ ನಿಮ್ಗೆ ಆಟೋ ಟ್ಯೂನ್ ಬೇಡ. ಇಲ್ಲ ನಾನು ಜನಕ್ಕೆ ಎಕ್ಸ್ಪ್ಲೇನ್ ಮಾಡಕ್ ಹೇಳಿದೆ. ಅಂದ್ರೆ ಇದ್ರಲ್ಲಿ ಇಷ್ಟನ್ನು ಮೊದಲು ಇಂಥ ಕಂಪೋಸರ್ಸು ನಮ್ಮ ವಿಜಯ ಭಾಸ್ಕರ್, ರಾಜ ನಾಗೇಂದ್ರ ಅಂತವ್ರು, GK ವೆಂಕಟೇಶ್ ಸರ್ ಅಂತವ್ರು, ಸತ್ಯಂ ಅಂತವ್ರು, ಹಂಸಲೇಖ ಸರ್ ಅಂತವ್ರು, ಮನೋಹರ್ ಸರ್ ಅಂತವ್ರು ಇದನ್ನ ಕೂತ್ಕೊಂಡು ಒಂದೊಂದು ಫುಲ್ ಲೈನ್ ರೆಕಾರ್ಡ್ ಮಾಡಿಸೋರು. ಇವಾಗ ಆಟೋ ಟ್ಯೂನಿಂಗ್ ಅಂದ್ರೆ ಆಕಾಶದಿಂದ ಓಕೆ ನೆಕ್ಸ್ಟ್ ಕಟ್ ಮಾಡ್ಬಿಟ್ಟು ಬೇರೆ ಇಳಿದರಂಬೆ ಕಟ್ ಅಂಡ್ ಪೇಸ್ಟ್ ಬೇಡ, ನೀವು ಫುಲ್ ಹಾಡಿ. ಅದನ್ನ ವಿ ವಿಲ್ ರನ್ ಇಟ್ ಥ್ರೂ ಅನ್ ಆಟೋ ಟ್ಯೂನ್ ಆಪ್. ಓಕೆ, ಅವಾಗ ಎಲ್ಲೆಲ್ಲಿ ಶ್ರುತಿ ಹೋಗಿದ್ಯೋ ಪಾಪ ಅದು ತಗೊಂಡ್ಬಂದ್ ಆಯಾ ಸ್ವರ ಕೂರ್ಸ್ಬಿಟ್ಟು ಇದು ಎಷ್ಟು ಸರಿಮಾ ಇದು. ನಮಸ್ತೆ ಗೆಳೆಯರೆ. ರಕ್ಷೆ ಎಂದರೆ ಭಸ್ಮ ವಿಭೂತಿ, ಸುಡಲಾರದ ಸ್ಥಿತಿ ಭೂತಿ ಕಣೋ. ನಿಮ್ಗೆಲ್ಲ ಗೊತ್ತಿದೆಯಾ ವಿಭೂತಿ ಅನ್ನುವುದು? ವಿಭೂತಿಗಳು ಅಂತ ಕರೀತಾರೆ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮಕೃಷ್ಣ, ಬುದ್ಧ, ಕಲ್ಕಿ ಭೂಮಿಯಲ್ಲಿ ಅವತಾರವಾಗಿ ಭೂಮಿಗೆ ಭಾರ ಇಳಿಸಿದವರನ್ನೆಲ್ಲ ವಿಭೂತಿಗಳು ಅಂತ ಕರೀತಾರೆ. ವಿಕ್ರಮಾದಿತ್ಯನನ್ನು ಕರೆದರು, ಶಿವಾಜಿ ಮಹಾರಾಜರನ್ನು ಕರೆದರು, ವೇದವ್ಯಾಸರನ್ನು ಕರೆದರು. ತಾ ಸುಡದಷ್ಟು ಸುಟ್ಟು ಬೇರೆಯವರನ್ನ ಸುಡದಂತೆ ಕಾಪಾಡುವುದು ವಿಭೂತಿ. ಅಂತಹ ಒಂದು ವಿಭೂತಿ ಕರ್ನಾಟಕದ ಸಂಗೀತ ಲೋಕದಲ್ಲಿ ಕಂಡುಬರುತ್ತೆ. ಅಹೋರಾತ್ರ ಆಕೆಯ ಒಡನಾಟದಲ್ಲಿ ಕೆಲವು ವರ್ಷಗಳಿರ್ತಾನೆ. ಅಹೋರಾತ್ರನ ಮೊದಲು ಮಗಳೇ ತಾನು ಎಂದು ಭಾವಿಸಿರ್ತಾಳೆ ಆಕೆ. ಆ ವಿಭೂತಿಯೇ ರಮ್ಯಾ ವಸಿಷ್ಠ. ಆ ಕಾರ್ಯಕ್ರಮಕ್ಕೆ ನೀವೆಲ್ಲ ಆಸಕ್ತರು ನೋಡಬಹುದು, ಹೋಗಿ ಬಂದು ನೋಡಬಹುದು. ರಮ್ಯಾ ವಸಿಷ್ಠ ಅವರ ನೂತನ ಪ್ರಯತ್ನ ವಿಭೂತಿ ಸಂಗೀತ ಹಾಗೂ ನೃತ್ಯ ರೂಪಕದ ವಿನೂತನ ಕಾರ್ಯಕ್ರಮ. ಇದೇ ಮಾರ್ಚ್ 27ರಂದು ಸಂಜೆ 6 ಗಂಟೆಗೆ ಬೆಂಗಳೂರಿನ ಚೌಡಯ್ಯ ಮೆಮೋರಿಯಲ್ ಹಾಲ್ನಲ್ಲಿ ನಡೀತಾ ಇದೆ. ಟಿಕೆಟ್ಗಳಿಗಾಗಿ ಡಿಸ್ಕ್ರಿಪ್ಷನ್ ನಲ್ಲಿರುವ ಬುಕ್ ಮೈ ಶೋವಿನ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿ. ಇಟ್ ಈಸ್ ಅ ಸ್ಟೋರಿ ಆಫ್ 2 ಪೀಪಲ್. ಒಬ್ಬ ರಾಜ ಮತ್ತೆ ಒಬ್ಬ ವೈಶ್ಯ. ಅವರಿಬ್ರು ಜೀವನನೇ ಮುಗ್ದೋಯ್ತು ಅಂತ ಒಬ್ಬ ಋಷಿ ಹತ್ರ ಬಂದಾಗ ಆ ಋಷಿ ದುರ್ಗೆ ಏನೆಲ್ಲ ಮಾಡಕ್ ಸಾಧ್ಯ ಅಂತ ತೋರಿಸ್ತಾರೆ.